ಪ್ರತಿ ಚುನಾವಣೆಯಲ್ಲೂ ಅದೇ ರಾಗ ಅದೇ ಹಾಡು. ಪ್ರಣಾಳಿಕೆ ಅಂದ್ರೆ ಬರೀ ಭರವಸೆಗಳ ಗೂಡು. ಈ ಬಾರಿ ಆದರೂ ಬದಲಾಗುತ್ತಾ ರಾಜ್ಯದ ಜನರ ಪಾಡು. ಅಶೋಕ್ಗೆ ಸದಾನಂದಗೌಡ ಕೊಟ್ಟಿದ್ರಂತೆ ಚೀಟಿ, ಈಶ್ವರಪ್ಪಗೆ ಕೊಡಬೇಕಂತೆ 5 ಕೋಟಿ. ಹುಬ್ಬಳ್ಳಿಯಲ್ಲಿ ವಿಜಯ ಸಂಕೇಶ್ವರ್ ಪೇಪರ್ ಬಾಂಬ್. ರಂಗೇರಿದ ವಿಧಾನಸಭಾ ಚುನಾವಣಾ ಪ್ರಚಾರ. ಬೀದರ್ನಲ್ಲಿ ಮಳೆಯನ್ನು ಲೆಕ್ಕಿಸದೆ ರಾಮುಲು ಅಬ್ಬರ. ಯಾರಿಗೆ ಮನಸೋಲ್ತಾನೆ ಮತದಾರ? ಕಿತ್ತೂರಲ್ಲಿ ಸಂಗೊಳ್ಳಿ ರಾಯಣ್ಣನ ಕ್ಯಾಂಪೇನ್. ಅಪ್ಪುಗೋಳ ಪರ ಪ್ರಚಾರ ನಡೆಸಿದ ದರ್ಶನ್. ಮಳವಳ್ಳಿಯಲ್ಲಿ ಮಿಂಚಿದ ಸ್ಯಾಂಡಲ್ವುಡ್ ಕ್ವೀನ್. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್. ಚಿಕ್ಕಮಗಳೂರಲ್ಲಿ ಬೀದಿಗಿಳಿದ್ರು ಅಭ್ಯರ್ಥಿಗಳ ಹೋಮ್ ಮಿನಿಸ್ಟರ್ಸ್. ರೇವಣ್ಣ ಪರ ಪತ್ನಿ ಭವಾನಿ ಕ್ಯಾನ್ವಾಸ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಶಿಕಾರಿಪುರದ ಮಾಜಿ ಶಾಸಕ ಮಹಾಲಿಂಗಪ್ಪ ಕಾಂಗ್ರೆಸ್ ತೊರೆದು ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದ ಕೆಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಶಿರಾಳಕೊಪ್ಪದ ಮಹಾಲಿಂಗಪ್ಪ ನಿವಾಸಕ್ಕೆ ತೆರಳಿದ ಮಾಜಿ ಸಿಎಂ ಬಿಎಸ್ವೈ ಮಹಾಲಿಂಗಪ್ಪನವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಮಾತನಾಡಿದ ಬಿಎಸ್ವೈ, ಮಹಾಲಿಂಗಪ್ಪ ಸೇರ್ಪಡೆಯಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ಶಿರಾಳಕೊಪ್ಪದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಮಹಾಲಿಂಗಪ್ಪನವರು ನಮ್ಮ ಕೆಜೆಪಿಗೆ ಸೇರಿ ಒಂದು ರೀತಿ ದೊಡ್ಡ ಶಕ್ತಿ ಬಂದಂತಾಗಿದೆ. ಈಗಾಗಲೇ ನಾನು 2 ತಿಂಗಳಿಂದ 2 ಸಾರಿ ಬಂದಿದ್ದೆ. ಅವ್ರು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾವುದೇ ಸ್ಥಾನಮಾನ ಅಲ್ಲ, ಗೌರವದಿಂದ ಇರಬೇಕು ನಾನು ಒಂದು ಕಡೆ ಅನ್ನೋದು ಅವರ ಅಪೇಕ್ಷೆ ಇತ್ತು. ಸೊ ಭಾಳ ಎಲ್ಲರೂ ನಮ್ಮ ಸ್ನೇಹಿತರ ಅಪೇಕ್ಷೆನೂ ಇತ್ತು. ಶಿರಾಳಕೊಪ್ಪದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಬಂದದ್ದು ನಮಗೊಂಥರ ದೊಡ್ಡ ಶಕ್ತಿ ಬಂದಂತಾಗಿದೆ. ಯಾವುದೋ ಸ್ಥಾನಮಾನಕ್ಕೆ ಬಂದವರಲ್ಲ, ಅವರು ಗೌರವದಿಂದ ಒಂದು ಕಡೆ ಇರಬೇಕು ಅನ್ನೋಂಥದ್ದು. ನಮ್ಮದು ಹೊಸ ಪಕ್ಷ, ಹೊಸ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಟೈಮಲ್ಲಿ ಮಹಾಲಿಂಗಪ್ಪನವ್ರು ಬಂದು ಒಂದು ರೀತಿ ನಮ್ಗೆ ಆನೆಯ ಬಲ ಬಂದಂತಾಗಿದೆ, ದೊಡ್ಡ ಶಕ್ತಿ ಬಂದಿದೆ. ಒಟ್ಟಾಗಿ ಸೇರಿ ಪಾರ್ಟಿ ಕಟ್ತೇವೆ, ಒಳ್ಳೆ ಕೆಲಸ ಮಾಡೋಕೆ ಅವರಿಂದ ನಮ್ಗೆ ಸಹಕಾರ ಸಿಗುತ್ತೆ. ಏನಲ್ಲಿ ಇರ್ತಕ್ಕಂಥ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಯಾರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡಿರ್ತಕ್ಕಂಥವ್ರಿಗೆ ಹೋರಾಟ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೆಜೆಪಿ ಸೇರಿದರೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡಿ ಇಲ್ಲಿ ಹಿಡಿ ಕಡಿ ಅಂತಕ್ಕಂಥದ್ದಲ್ಲ, ಒಂದು ಹೊಂದಾಣಿಕೆಯಿಂದ ಹೋಗಬೇಕು, ಹೊಂದಾಣಿಕೆಯಿಂದ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅಧಿಕಾರ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಮುಖ್ಯ ಅಂತ. ಬದ್ಧವೈರಿಗಳಾದ ಆನಂದ ಸ್ನೋಟಿಕರ್ ಮತ್ತು ಸತೀಶ್ ಸೈಲ್ ಹೋರಾಟದಿಂದ ಕಾರವಾರ ವಿಧಾನಸಭಾ ಕ್ಷೇತ್ರ ತುರುಸು ಪಡೆದುಕೊಂಡಿದೆ. ಒಬ್ಬರ ಮೇಲೊಬ್ಬರು ಕೆಸರು ಎರಚಿಕೊಳ್ತಾ ಇದ್ದಾರೆ. ಇಷ್ಟಕ್ಕೂ ಇಬ್ಬರ ನಡುವಿನ ಮಾತಿನ ಸಮರ ಹೇಗಿದೆ ನೀವೇ ನೋಡಿ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸೀಟ್ ಯಾಕೆ ಕೊಟ್ಟಿಲ್ಲ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಇವತ್ತು ಅವ್ರೇನು ಚುನಾವಣೆ ಇವತ್ತು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವ್ರು ಜನರಿಗೋಸ್ಕರ ಅಲ್ಲ, CBIಯಿಂದ ಯಾವ ರೀತಿ ರಕ್ಷಣೆ ಆಗಬೇಕು ಅವ್ರ ರಕ್ಷಣೆಗಾಗಿ ನಿಂತಿದ್ದಾರೆ ಮತ್ತು ಜನ ಅನುಭವಿಸಿದ್ದಾರೆ. ನಾನು ಯಾವತ್ತೂ ಗೇಟ್ ಬಂದ್ ಮಾಡಿ ಜನರನ್ನು ಹೊರಗೆ ಕೂರಿಸಿ ನಾನು ಜನರನ್ನು ಆ ರೀತಿ ಆ ಒಂದು ಕೆಟ್ಟ ವರ್ತನೆ ಯಾವತ್ತೂ ಮಾಡಿಲ್ಲ. ಪಾಪ ಅವರಿಗೆ ಜೀವದ ರಕ್ಷಣೆಗೆ ಜನ ಇಟ್ಕೊಂಡಿದ್ದಾರೆ ಹೊರತು ನಾನಲ್ಲ. ನನ್ನನ್ನು ಎಷ್ಟೋ ಸಲ ಅವರು ಹೆದರಿಸಿದ್ದಾರೆ. ನನ್ನ ಇವತ್ತಿನ ದಿವಸ ನಾನು ಬೇಕಾದ್ರೆ ನನ್ನ ಒಟ್ಟಿಗೆ ಯಾರ್ಯಾರು ಇದ್ದಾರೆ ಅವರಿಗೂ ಸಹ ಫೋನ್ ಮಾಡಿ ನೀವು ಕೈ ಮುಗಿತೀನಿ, ನೀವು ಹೆಚ್ಚಿಗೆ ಮುಂದೆ ಹೋಗಬೇಡಿ, ಸತೀಶ್ ಸೈಲ್ರಿಗೆ ಅಷ್ಟು ಮುಂದೆ ಸಪೋರ್ಟ್ ಕೊಡಬೇಡಿ ಅಂತ ಹೇಳಿದ ಅವನ ಜನ. ನಾನು ಬೇಕಾದರೆ ಅವರು ನನ್ನ ಮುಂದೆ ಬರಲಿ, ನಾನು ಆ ಜನವನ್ನು ಮುಂದೆ ತರ್ತೇನೆ. ಬಳ್ಳಾರಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 9,95,000 ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ನಿನ್ನೆ ತಡರಾತ್ರಿ ಮೊಹಮ್ಮದ್ ರಫೀಕ್ ಎಂಬಾತ ಸುಮಾರು 9,95,000 ರೂಪಾಯಿ ಹಣವನ್ನು ಬೇರೆಡೆ ಸಾಗಿಸ್ತಾ ಇದ್ದಾಗ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಹಣ ಯಾರಿಗೆ ಸೇರಿದು ಎಂಬ ಮಾಹಿತಿ ಬಗ್ಗೆ ಕಲೆ ಹಾಕ್ತಾ ಇದ್ದಾರೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಎಷ್ಟೇ ಹೇಳಿದ್ರೂ ಜನರು ಮಾತ್ರ ಮದ್ಯ ಸೇವೆಯನ್ನ ಬಿಟ್ಟಿಲ್ಲ. ಜೊತೆಗೆ ನಾನಾ ರಗಳೆಗಳು ಬೇರೆ. ಇವತ್ತು ಅದೇ ರಗಳೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಮನೆಯ ಹಾಸಿಗೆ ಮೇಲೆಯೇ ಭೀಕರವಾಗಿ ಕೊಲೆಯಾಗಿರೋ ಈ ಯುವಕನ ಹೆಸರು ಹೇಮಂತ್. ಇವನನ್ನ ಯಾರೋ ರೌಡಿಗಳು ಕೊಲೆ ಮಾಡಿಲ್ಲ. ಒಡ ಹುಟ್ಟಿದ ಅಣ್ಣನೇ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಹ್ಯಾರೋಕ್ಯಾತನ ಹಡ್ಡಿಯಲ್ಲಿ ಈ ಕೊಲೆ ನಡೆದಿದೆ.
ಪ್ರತಿನಿತ್ಯ ಕುಡಿದು ಬರ್ತಿದ್ದ ಹೇಮಂತ್ ಹಣಕ್ಕಾಗಿ ತಾಯಿಯೊಂದಿಗೆ ಜಗಳ ಮಾಡ್ತಿದ್ದಂತೆ. ಹೀಗಾಗಿ ಕುಡುಕ ತಮ್ಮನ ಕಾಟ ತಾಳಲಾರದೆ ಅಣ್ಣ ಉಮಾಶಂಕರ್ ನಿನ್ನೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. 6 ತಿಂಗಳಿಂದ ತಿರುಕೊಳ್ಳ ಕೊಡ್ತಿದ್ದೆ ಸರ್. ಏನಂತ ಸರ್? ಅಮೌಂಟ್ ದುಡ್ಡು ಬೇಕು ಅಂದ್ಬಿಟ್ಟು ಸರ್. ನಮ್ಮ ತಾಯಿ ಅವ್ರಿಗೆ ನಮ್ಮ ಅಜ್ಜಿಯವ್ರಿಗೆ ಮೊನ್ನೆ ನೈಟು ಇಟ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಸೀಮೆಣ್ಣೆ ಎಲ್ಲ ಸುರಿದು ಬೆಂಕಿ ಹಾಕಕ್ಕೆ ಹೋಗಿದೆ ಸರ್. ನಿನ್ನೆ ನಾನು ಬಂದೆ ಸರ್ ಡ್ಯೂಟಿ ಮುಗಿಸ್ಕೊಂಡು. ನನಗೂ ಹಿಡ್ಕೊಂಡು ಹೊಡೆಯಕ್ಕೆ ಬಂದೆ ಸರ್. ನನ್ನ ತೆಂಗಿನಕಾಯಿ ಸಿಗ್ತಾ ಇದ್ದು ಮಚ್ಚು ಸಿಕ್ತು ಸರ್, ಹೊಡೆದ್ಬಿಟ್ಟೆ ಸರ್. ಪರೋಡಿ ಸ್ನೇಹಿತರ ಜೊತೆ ಸೇರಿ ಹೇಮಂತ್ ಕೆಟ್ಟ ಚಟಗಳಿಗೆ ದಾಸನಾಗಿದ್ದ. ಸಾಕಷ್ಟು ಬಾರಿ ಸಂಬಂಧಿಕರು ರಾಜಿ ಪಂಚಾಯಿತಿ ಮಾಡಿದ್ರು, ಆದ್ರೂ ಅವನು ಸರಿದಾರಿಗೆ ಬಂದಿರಲಿಲ್ವಂತೆ. ಆದರೆ ಇವರಿಬ್ರು ಚೆನ್ನಾಗೇ ಇದ್ರು. ಅದೇನೋ ಈ ನಡುವೆ ಅದು ಏನಾಯ್ತು ಎತ್ತಾಯ್ತು ಅಂತ ನಾವು ಅಂತೂ ಓದ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಸದ್ಯ ನಮ್ಮ ಚಿಕ್ಕಪ್ಪನ ಮಗಳು ಮಕ್ಕಳೇ. ಸದ್ಯ ಕೊಲೆ ಮಾಡಿದ ಉಮಾಶಂಕರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದುರಂತ ಅಂದ್ರೆ ಒಬ್ಬ ಮಗ ಕೊಲೆಯಾಗಿ ಹೋದ್ರೆ ಮತ್ತೊಬ್ಬ ಜೈಲು ಪಾಲಾಗಿದ್ದು ಹೆತ್ತಮ್ಮಳಿಗೆ ದಿಕ್ಕು ತೋಚದಾಗಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನಿಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಜಗತ್ತು ಎಷ್ಟೇ ಜಾಗೃತವಾದರೂ ಮಹಿಳೆಯರ ಮೇಲಿನ ದೌರ್ಜನ್ಯ ಮಾತ್ರ ನಿಂತಿಲ್ಲ. ಪಾಪಿ ಪತಿಯೊಬ್ಬ ವರದಕ್ಷಿಣೆಗಾಗಿ ಗರ್ಭಿಣಿ ಅನ್ನೋದನ್ನು ನೋಡದೆ ತನ್ನ ಪತ್ನಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡಿದ್ದಾನೆ. ಬನಶಂಕರಿ ಪೊಲೀಸರು ಪಾಪಿ ಪತಿಯ ಹೆಡೆಮುರಿ ಕಟ್ಟಿದ್ದಾರೆ. ಎರಡು ವರ್ಷಗಳ ಹಿಂದಷ್ಟೇ ಶಬ್ರೀನಾ ತಾಜ್ಲನ್ನ ಬನಶಂಕರಿಯ ಅಫ್ರೋಜ್ಗೆ ಕೊಟ್ಟು ನಿಖಾ ಮಾಡಲಾಗಿತ್ತು. ಮೊದಮೊದಲು ಸರಿಯಾಗೇ ಇದ್ದ ಪತಿ ಬರಬರುತ್ತಾ ವರದಕ್ಷಿಣೆಗಾಗಿ ಪೀಡಿಸತೊಡಗಿದ್ದ. ಆದ್ರೂ ಒಂದಲ್ಲ ಒಂದು ದಿನ ಗಂಡ ಒಳ್ಳೆಯವನಾಗ್ತಾನೆ ಅಂತ ಶಬ್ರೀನಾ ಸಂಯಮದಿಂದ ಕಾಯ್ತಿದ್ಲು. ಆದ್ರೆ ಅವಳ ನಿರೀಕ್ಷೆ ಸುಳ್ಳಾಯ್ತು. 3 ದಿನಗಳ ಹಿಂದಷ್ಟೇ ಕಂಠಪೂರ್ತಿ ಕುಡಿದು ಗಲಾಟೆ ಮಾಡಿದ ಗಂಡ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾನೆ. ಸುಟ್ಟ ಗಾಯಗಳಿಂದ ಆಸ್ಪತ್ರೆಯಲ್ಲಿ ನರಳಿದ ಶಬ್ರೀನಾ ಇವತ್ತು ಕೊನೆಯುಸಿರೆಳೆದಿದ್ದಾಳೆ. ಟಾರ್ಚರ್ ಕೊಡ್ತಾ ಇದ್ದ, ಹೊಡೆಯೋದು ಬಡಿಯೋದು ಮನೆಗೆ ಕಳಿಸೋದು, ಹಿಂಗೆ ನ್ಯಾಯ ಆಯ್ತಾ ಇತ್ತು. ತಿರ್ಗಾ ಅವ್ರ ರೌಡಿಗಳು ಕರ್ಕೊಂಡು ಬಂದು ತಿರ್ಗಾ ಅವ್ರ ಅಪ್ಪನಿಗೆ ಹೇಳಿ ತಿರ್ಗಾ ಮನೆಗೆ ಕರ್ಕೊಂಡು ಹೋದ. ಮನೆಗೆ ಕರ್ಕೊಂಡು ಹೋಗಿದ ತಕ್ಷಣ ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಅವರು ಬಾಯಿಗೆ ಬಟ್ಟೆ ಬೇರೆ ತುರುಕಿ ಹೊಂಟೋಗ್ಬಿಟ್ಟ. ಶಬ್ರೀನಾ ತುಂಬು ಗರ್ಭಿಣಿ ಅನ್ನೋದನ್ನು ನೋಡದೆ ಪಾಪಿ ಗಂಡ ಕೈಕಾಲು ಕಟ್ಟಿ ಬೆಂಕಿ ಹಚ್ಚಿದ್ದಾನೆ. 1 ವರ್ಷ ಆಯಿತು ಮದುವೆಯಾಗಿ. 1 ವರ್ಷದಿಂದ 1 ತಿಂಗಳು ಚೆನ್ನಾಗಿ ಮಾಡ್ಕೊಂಡಿದ್ದ. ಆಮೇಲೆ ತುಂಬ ಕಾಟ ಕೊಡ್ತಾ ಇದ್ದ. ಡ್ರಿಂಕ್ಸ್ ಮಾಡ್ತಾನೆ, ಸೊಲ್ಯೂಷನ್ ಹೊಡಿತಾನೆ, ಆಮೇಲೆ ಏನೋ ಇದು ಅಂತ ಅದು ತಗೋತಾನೆ. ಅವನು ತುಂಬ ಹಿಂಸೆ ಅಂದರೆ ಹಿಂಸೆ ಕೊಡ್ತಾನೆ. ಕುಡ್ಕೊಂಡು ಬಂದು ಹೊಡಿಯೋದು ಬಡಿಯೋದು. 5ನೇ ತಾರೀಕಿಗೆ 7 ತಿಂಗಳ ತುಂಬಿತು. ಆದರೆ ಈ ಥರ ಮಾಡಿದ್ರು. ಆದರೆ ಅವ್ರದ್ದು 2 ಬಾಗಿಲಿತ್ತು, ಮುಂದ್ಗಡೆ ಒಂದು ಬಾಗಿಲು ಹಿಂದ್ಗಡೆ ಒಂದು ಬಾಗಿಲಿತ್ತು. ಬಟ್ ಅವರು ಮುಂದ್ಗಡೆ ಬಾಗಿಲು ಲಾಕ್ ಮಾಡಿದ್ರು. ಹಿಂದ್ಗಡೆ ಬಾಗಿಲಿಂದ ಇವ್ರು ಹೊಡೆದ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟಿದ್ದು. ಬನಶಂಕರಿ ಪೊಲೀಸರು ಪರಾರಿಯಾಗಿದ್ದ ಪತಿ ಅಫ್ರೋಜ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳು ಬ್ರೇಕ್ನ ನಂತರ.